ನರೇಗಾ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ಆರೋಪ ಕೇಳಿಬಂದಿದೆ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಗ್ರಾಮ ಪಂಚಾಯಿತಿಗೆ ಬೇಲಿ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ನರೇಗಾ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ಆಗಿದೆ. ಗ್ರಾಮ ಪಂಚಾಯಿತಿಗೆ ಸಿಬ್ಬಂದಿಯೇ ಬರಲ್ಲ. ಜನರ ಸಮಸ್ಯೆಯನ್ನ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಆಲಿಸಲ್ಲ. ಸಮಸ್ಯೆ ಹೇಳಿದ್ರು ಪಿಡಿಒ ಕೇರ್ ಮಾಡಲ್ಲ. ಗ್ರಾಮ ಪಂಚಾಯಿತಿ ಇದ್ದು ಇಲ್ಲದಂತೆ ಆಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕರಾವಳಿ ಭಾಗದ ದೈವಗಳ ಪವಾಡ ಮತ್ತೊಮ್ಮೆ ಸಾಬೀತಾಗಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕು ಮುದ್ರಾಡಿ ಆದಿಶಕ್ತಿ ದೇಗುಲದ ಕಲ್ಲುಟ್ಟಿಯಲ್ಲಿ ಮೇ 25ರಂದು ಹುಂಡಿ ಕದ್ದಿದ್ದ ಆಸಾಮಿ ಸಿಕ್ಕಿಬಿದ್ದಿದ್ದಾನೆ. ಕಲ್ಲುಟ್ಟಿ ಸನ್ನಿಧಾನದ ಹುಂಡಿ ಕಳ್ಳತನವಾದ ಬಳಿಕ ಧರ್ಮದರ್ಶಿ ಸುಕುಮಾರ್ ದೈವದ ಮೊರೆ ಹೋಗಿದ್ರು. ಈ ವೇಳೆ 10 ದಿನಗಳಲ್ಲಿ ಕಳ್ಳನ ಪತ್ತೆ ಮಾಡೋದಾಗಿ ಕೊರಗಚ್ಚ ದೈವ ಅಭಯ ನೀಡಿದ್ರು. 3 ದಿನಗಳಲ್ಲಿ 2ನೇ ಬಾರಿ ಹುಂಡಿ ಕದಿಯಲು ಬಂದಾಗ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ದಾವಣಗೆರೆ ಮೂಲದ ಸಲ್ಮಾನ್ ಸೆರೆಯಾದ ಕಳ್ಳ. ಸದ್ಯ ಕಳ್ಳ ಸಲ್ಮಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬುದ್ನಿ ಗ್ರಾಮದ ಮಹದೇವಪ್ಪ ಕೋಲೂರು ಎಂಬವರಿಗೆ ಸೇರಿದ ಎತ್ತು ದಾಖಲೆ ಬೆಲೆಗೆ ಮಾರಾಟವಾಗಿದೆ. ಬರೋಬ್ಬರಿ 5,11,000ಕ್ಕೆ ಪುಣೆಯ ವಿರಾಟ್ ಕಾಟೇದಾರ್ ಎಂಬವರು ಎತ್ತು ಖರೀದಿಸಿದ್ದಾರೆ. ಕರ್ನಾಟಕದ ತುಂಬೆಲ್ಲ ಸ್ಪರ್ಧೆಯಲ್ಲಿ ಎತ್ತು ಭಾಗಿಯಾಗಿ ಬಹುಮಾನ ಪಡೆದಿತ್ತು. ಎತ್ತು ಮಾರಾಟಕ್ಕೂ ಮುನ್ನ ಮನೆಯವರಿಂದ ಎತ್ತಿಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಭಾರದ ಮನಸ್ಸಿನಿಂದಲೇ ಕುಟುಂಬಸ್ಥರು ಎತ್ತಿಗೆ ಬೀಳ್ಕೊಡುಗೆ ನೀಡಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚುತ್ತಲೇ ಇವೆ. ಬೀದಿ ನಾಯಿಗಳ ಹಾವಳಿಗೆ ಮಂಡ್ಯ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ನಾಯಿ ಕಡಿತದ ಅಂಕಿ ಅಂಶಗಳು ಬೆಚ್ಚಿ ಬೀಳಿಸುತ್ತಿವೆ. ಕಳೆದ 5 ತಿಂಗಳಲ್ಲಿ 8,785 ಮಂದಿಗೆ ನಾಯಿಗಳು ಕಚ್ಚಿವೆ. ನಾಯಿ ಕಡಿತಕ್ಕೆ ಒಳಗಾದವರ ಪೈಕಿ ಬಹುತೇಕ ಮಕ್ಕಳು. ಹೀಗಾಗಿ ಮಕ್ಕಳನ್ನ ಹೊರಗಡೆ ಕಳಿಸಲು ಪೋಷಕರು ಭಯಪಡುತ್ತಿದ್ದಾರೆ. ನಾಯಿ ಕಡಿತದಿಂದ ರೇಬಿಸ್ ಉಂಟಾಗುವ ಆತಂಕವಿದ್ದು ಸಮರ್ಪಕ ಔಷಧ ಚುಚ್ಚುಮದ್ದುಗಳ ದಾಸ್ತಾನು ಮಾಡಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ನೀಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗ್ತಲೇ ಇದೆ. ಆಹಾರ ಅರಸಿ ಮನೆ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೆರಗೋಡು ಗ್ರಾಮಸ್ಥರು ಟೆನ್ಷನ್ ಆಗಿದ್ದಾರೆ. ಬಸವರಾಜು ಎಂಬವರ ಮನೆ ಬಳಿ ತಡರಾತ್ರಿ ಆಹಾರ ಅರಸಿ ಚಿರತೆ ಬಂದಿತ್ತು. ಚಿರತೆ ಕಂಡು ನಾಯಿಗಳು ಬೊಗಳಿವೆ. ನಾಯಿಗಳು ಬೊಗಳುವ ಶಬ್ದ ಕೇಳಿ ಮನೆ ಮಾಲೀಕ ಬಸವರಾಜು ಲೈಟ್ ಆನ್ ಮಾಡಿದ್ದಾರೆ. ಕೂಡಲೇ ಚಿರತೆ ಕಾಲ್ಕಿತ್ತು ಓಡಿ ಹೋಗಿದೆ. ಚಿರತೆ ಕಂಡು ಬಸವರಾಜು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.